ನಮ್ಮೆದುರಿಗೆ ಬಂದು ನಿಂತಿದ್ದಾರೆ. ಹಲವಾರು ದಿನಗಳಿಂದ ನಮ್ಮ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನ ಸರ್ ಅವರ ಗಮನಕ್ಕೆ ತರ್ತಾ ಇದ್ವಿ. ಆದರೆ ಬಹಳಷ್ಟು ಹಿಂಬದಿಯಿಂದ ನಮಗೆ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತೇನಾದ್ರೂ ನಾವು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರ ಸಮ್ಮುಖದಲ್ಲಿ ಸಭೆ ಆಗ್ಲಿಕ್ಕೆ ಕಾರಣ ಏನಂದ್ರೆ ಕಾರ್ಮಿಕರು ಹಿನ್ನಡೆ ಕೆಲಸ ಮಾಡಿದಂತ ಸನ್ಮಾನ್ಯ ಶ್ರೀ ಎಸ್ ಕೆ ಪಾಟೀಲ್ ಸರ್ ಅಂತ ನಮ್ಮೆಲ್ಲ ಸ್ಪಷ್ಟವಾಗಿ ಹೇಳ್ತಾರೆ. ಆದ್ಮೇಲೆ ಗುರುಗಳೇ, ನಮ್ಮದು 15-20 ವರ್ಷಗಳಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದರಲ್ಲಿ ನೆಟ್ ಸ್ಲೆಟ್ PhD ಆದಂತೂ ಒಂದು ಭಾಗ, ಇನ್ನೊಂದು ಮಾಸ್ಟರ್ ಡಿಗ್ರಿ ಮಾಡಿದಂತೂ 15-20 ವರ್ಷದಿಂದ ಸೇವೆ ಸಲ್ಲಿಸಿದಂತೂ ಒಂದು ಭಾಗ, ಅದರಲ್ಲಿ 2009 MPhil ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಭಾಗ, ಮತ್ತೆ ಜೊತೆಗೆ ಹೊರಗುಳಿದಂತ ಅತಿಥಿ ಉಪನ್ಯಾಸಕರು ಒಂದು ಭಾಗ. ಈ ಹಿಂದೆ ತುಮಕೂರಿನಿಂದ ಪಾದಯಾತ್ರೆ ಮಾಡಿದಾಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉನ್ನತ ಶಿಕ್ಷಣ ಸಚಿವರು ಮತ್ತು ಅಂದಿನ ಪುಟ್ಟಣ್ಣ ಸರ್ ಅವರನ್ನು ಅಧಿಕಾರಿಗಳು ಎಲ್ಲರೂ ಕೂಡ ಇದ್ರು. ಇದ್ದಂಥ ಸಂದರ್ಭದಲ್ಲಿ ನಮಗೆ ಏನಾಗಿದೆ ಅಂತಂದ್ರೆ, ಇಲ್ಲಪ್ಪ ನಿಮ್ಗೆ ಇದ್ದಂಥವ್ರನ್ನ ಮುಂದುವರಿಸ್ತೇವೆ, ಯಾವುದೇ ರೀತಿಯಾದಂತ ನಿಮಗೆ ಕೌನ್ಸಿಲಿಂಗ್ ಮಾಡಲ್ಲ ಅಂತ ಹೇಳಿದ್ರು. ಓಕೆ, ಡನ್. ಸೊ ನೆಕ್ಸ್ಟ್ ಆ ಸಂದರ್ಭದಲ್ಲಿ ಎಲ್ಲ ಮಾತಾಡ್ಕೊಂಡು ಬಂದಾಗಂತ ಸಂದರ್ಭದಲ್ಲಿ ಸರ್ ಏಕ್ದಮ್ ಏನ್ ಮಾಡಿದ್ರು, ಕೌನ್ಸಿಲಿಂಗ್ ಮಾಡಿದ್ರು ಸರ್. ಆ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಮಾಡಿದಂಥವ್ರು ಹೊರಗುಳಿದು ಬಿಡ್ತಾರೆ ಅಲ್ಲಿ. ಸೊ ಹಾಗಾಗಿ ಕೆಲವರು ಕಾನೂನಿಗೆ ಹೋದ್ರು, ಕಾನೂನು ತೊಡ್ಕೊಂಡು ಉನ್ನತ ಶಿಕ್ಷಣ ಸಚಿವರು ಹೇಳ್ತಾ ಇದ್ರು ಸರ್. ಬರೀ ಅಪಾರವಾದಂತ ಕಾಳಜಿ ಇದೆ ಸಚಿವರಿಗೆ, ನಿಮಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಅಪಾರವಾದಂತ ಕಾಳಜಿ ಇದೆ. ಆದ್ರೆ ದಾರಿ ತಪ್ಪತಕ್ಕಂಥವ್ರು ಅಲ್ಲಿ ಕೆಲವು ಅಧಿಕಾರಿಗಳು ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ದಯಮಾಡಿ ಆ ಅಧಿಕಾರಿಗಳು 20-25 ವರ್ಷದಿಂದ ಊಟ ಪಡ್ಕೊಂಡು ಕುಂತಿದ್ದಾರೆ ಸರ್ ಅಲ್ಲಿ. ದಯಮಾಡಿ ಹೋಗಿ ಅವರ ಕಾಲೇಜಿಗೆ ಪಾಠ ಮಾಡ್ಲಿಕ್ಕೆ ತಾವು ಅನುಮತಿ ಮಾಡಿಕೊಡ್ಬೇಕು. ಇವತ್ತು 5,000 ಜನ ಅತಿಥಿ ಉಪನ್ಯಾಸಕರು ಹೊರಗೆ ಹೋಗ್ತಾ ಇದ್ರು. ಕಾರಣ ಯಾರಂತಂದ್ರೆ ಅಲ್ಲಿ ಇರತಕ್ಕಂಥ ಒಳ ಅಧಿಕಾರಿಗಳು. ಹಾಗಾಗಿ ದಯಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಸಂಬಂಧ ಕಾನೂನು ಏನು ತೊಡಕು ಅಂತ ಹೇಳ್ತಾ ಇದ್ದಾರೆ, ಉಮಾದೇವಿ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ, ಇವನ್ನೆಲ್ಲಗಳನ್ನ ಬದಿಗೊತ್ತಿ ಪ್ರಜಾಪ್ರಭುತ್ವದಲ್ಲಿ ತಾವು ಹೇಗೆ ಶಾಸಕಾಂಗ ನ್ಯಾಯಾಂಗಕ್ಕೆ ಏನ್ ಬೆಲೆ ಕೊಡ್ತಾ ಇದ್ರು, ನಿಮ್ಮ ವೇತನಗಳ ಯಾವ ರೀತಿ ಹೆಚ್ಚಳನೆ ಮಾಡ್ಕೋತಾರೆ, ಅದಕ್ಕೆ ಯಾವ ರೀತಿ ಕಾನೂನುಗಳಿಲ್ಲ, ಯಾವುದೇ ರೀತಿಯಂತ ಕಾನೂನು ತೊಡಕುಗಳಿಲ್ಲ. ಆದರೆ ನಮ್ಮ ಅತಿಥಿ ಉಪನ್ಯಾಸಕರು ಬಂದಂತ ಸಂದರ್ಭದಲ್ಲಿ ಅದು ಕಾನೂನು ತೊಡಕಿದೆ ಅಂತ ಹೇಳಿ ಎಷ್ಟೋ ಜನ ಅತಿಥಿ ಉಪನ್ಯಾಸಕರು ಲಾಯರ್ಗೆ ದುಡ್ಡು ಕೊಟ್ಟು 6 ತಿಂಗಳ 3 ತಿಂಗಳ ಮುಂದುವರ್ತಾರೆ, ಮತ್ತೆ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ. ಇದು ಒಂದು ಆಗಬಾರ್ದು ಅನ್ನೋ ಉದ್ದೇಶದಿಂದ ತಾವೆಲ್ಲ ಹಿರಿಯ ಚಿಂತಕರಿದ್ದೀರಿ, ತಾವೆಲ್ಲ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಎಷ್ಟೋ ಜನಕ್ಕೆ ಸಾವಿರಾರು ಕುಟುಂಬಗಳಿಗೆ ನೀವು ನ್ಯಾಯವನ್ನು ಒದಗಿಸಿದ್ರಿ. ಅದಕ್ಕೆ ನಿಮಗೆ ಅಭಿನಂದನೆ. ಅದೇ ರೀತಿಯಾಗಿ ಸಾಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಕಾನೂನು ತೊಡಕನ್ನು ತಿದ್ದುಪಡಿ ಮಾಡಿ ನಮ್ಗೆಲ್ಲರೂ ಹಿತವನ್ನು ಕಾಯ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಒಂದು ವೇಳೆ ಮತ್ತೆ ನಮಗೆ ಅನ್ಯಾಯ ಆದ್ರೆ ಅನಿವಾರ್ಯವಾಗಿ ಹೋರಾಟ ಇಳಿಬೇಕಾಗ್ತದೆ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಂಡು, ನಿಮ್ಮಷ್ಟು ನಿಮ್ಮ ರಾಜಕಾರಣ ಮತ್ತು ನಿಮ್ಮ ಸರ್ವಿಸ್ನಷ್ಟು ನಮ್ಮ ವಯಸ್ಸಾಗಿಲ್ಲ ಸರ್, ನೀವು ಖಂಡಿತ ನಮಗೆ ಮಾಡೇ ಮಾಡ್ತೀವಿ ಅಂತ ಎಲ್ಲರಿಗೂ ಭರವಸೆ ಇದೆ. ಬೇರೆ ಬೇರೆ ಜಿಲ್ಲೆಯಿಂದ ಬಂದೆ ಸರ್, ಒಂದೊಂದು ಜಿಲ್ಲೆಯಿಂದ 5 ಜಿಲ್ಲಾ ಏನು ಪ್ರಮುಖರು ಬಂದಿದ್ದಾರೆ. ಶಿಕಾರಿಪುರ, ಬಳ್ಳಾರಿ, ಉಡುಪಿ, ಮಂಗಳೂರು, ಬೀದರ್, ಗುಲ್ಬರ್ಗ ಎಲ್ಲ ಜಿಲ್ಲೆಯಿಂದ ಕೂಡ ಇಲ್ಲಿ ಬಂದಿದೆ ಸರ್. ತಮ್ಮನ್ನು ಕಾಣಬೇಕಂತ ಹಂಬಲದಿಂದ ಬಂದಿದ್ದಾರೆ. ನಿಮ್ಮ ಹಂಬಲ ಮತ್ತು ನಿಮ್ಮ ಬೆಂಬಲಕ್ಕೆ ಈ ಗೊಂದಲವನ್ನ ಸೃಷ್ಟಿಯನ್ನು ಮಾಡದೆ ಪರಿಹರಿಸಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಂಡು ಸಾಹೇಬರು ತಮ್ಮ ಮಾತುಗಳನ್ನು ಮಾತಾಡಬೇಕಂತ ಈ ಮೂಲಕ ವಿನಂತಿಸ್ಕೊಂಡು ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದವರು ಹಮ್ಮಿಕೊಂಡಿರ್ತಕ್ಕಂಥ ಈ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಇವತ್ತು ನಾವು ನಮ್ಮಲ್ಲಿಗೆ ಬಂದಿದ್ದೇವೆ. ನಮ್ಮ ಹೋರಾಟದ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೇವೆ. ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, ಇದು ಉತ್ತರ ಕರ್ನಾಟಕದ ಬಹುದೊಡ್ಡ ಸಮಸ್ಯೆ. ಈಗಾಗಲೇ ನಿಮಗೂ ಬ್ಯಾಸಿಸ್ತಿದ್ದೆ ನಮೂನಿ ಸೋಲಿನ ಅನಿಸಿಕೆಗಳು ಬರೋದಕ್ಕೆ ಪ್ರಾರಂಭ. ನಾನು ನನ್ನ ಸಾರ್ವಜನಿಕ ಕ್ಷೇತ್ರದಲ್ಲಿ ಶಾಸನಸಭೆಗೆ ಹೋಗಬೇಕಾದ್ರೆ ನಿಮ್ಮಂಥ ಉಪನ್ಯಾಸಕರ ಬೆಂಬಲದಿಂದ ನಾನು ಅಲ್ಲಿಗೆ
ಬಟ್ 4 ವರ್ಷ ಕೌನ್ಸಿಲಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ಕೆಲಸ ಮಾಡ್ತೀನಿ. ಈ ಹೋರಾಟಗಳು ಹಿಂದಕ್ಕೊಂದು ನಮೂನೆ ಇದ್ವಿ. ಭಾಳ ಮಂದಿ ಕೂಡಿ ಭಾಳ ಪರಿಚಯ ಮಾಡಿ ಸಮ್ ವಿ ಆರ್ ಗೆಟಿಂಗ್ ಥಿಂಗ್ಸ್ ಡನ್. ಆದರೆ ಈಗ ಆ ಹೋರಾಟದ ಛಲನೂ ನಿಮ್ಮೊಳಗುವುದಿಲ್ಲ. ಸರ್ಕಾರದಲ್ಲಿ ನಮ್ಮ ಮಾನಸಿಕ ಸ್ಥಿತಿನೂ ಬದಲಾದ. ಒಂದು ಸಕಾರಾತ್ಮಕವಾಗಿರ್ತಕ್ಕಂಥ ಸಲಹೆಯನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಮಾಡಿದೆ. ನಾವು ಯಾವ ನೆಲದಲ್ಲಿ ನಿಂತು ನೀವು ಕೂತು ನಾವು ಮಾತಾಡ್ತಾ ಇದ್ದೀವಿ, ಇದೊಂದು ಸತ್ವಯುತವಾಗಿರ್ತಕ್ಕಂಥ ಸ್ಥಳ. ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟ ಇದ್ವಿ, ಕರ್ನಾಟಕ ಏಕೀಕರಣ ಹೋರಾಟ ಇದ್ವಿ, ಸಾಹಿತ್ಯ ಸಮ್ಮೇಳನದಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ತಕ್ಕಂಥ ಆ ಹೋರಾಟ ಇದ್ವಿ. ಅವೆಲ್ಲದಕ್ಕೂ ಪ್ರೇರಣೆ ನೀಡಿರ್ತಕ್ಕಂಥದ್ದು ಈ ಸತ್ವಯುತ ನೆಲ. ಇಲ್ಲಿ ರಾಜಕೀಯವಾದ, ಧಾರ್ಮಿಕವಾದ, ಸಾಮಾಜಿಕ ಕ್ರಾಂತಿಗಳ ಕಹಳೆಯನ್ನು ಉಳಿದಿರ್ತಕ್ಕಂಥ ನೆಲ ಇದು. ಅದಕ್ಕೆ ನಾನು ನಿಮಗೆ ಸಕಾರಾತ್ಮಕವಾದ ಸಲಹೆ ಮಾಡ್ತೀನಿ ಅಂತ ಹೇಳಿದೆ. ನೀವು ಯಾರು ಒಂದು 11 ಮಂದಿರ 21 ಮಂದಿರ ನೀವು ನಿಮ್ಮ ವಕೀಲರನ್ನು ಕರ್ಕೊಂಡು ನಮ್ಮ ಸೆಕ್ರೆಟ್ರಿ, ನಮ್ಮ ಎಜುಕೇಷನ್ ಸೆಕ್ರೆಟ್ರಿನೂ ಮೊದಲು ಮಾಡ್ತೀನಿ, ಕೂಡಿರ್ತೀನಿ. ಏನು ಒಬ್ಬ ಕಾನೂನು ಮಂತ್ರಿಯಾಗಿ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡ್ಬೋದು, ಸರ್ಕಾರದ ಅಧಿಕಾರಿಗಳಿಗೆ ತಿಳುವಳಿಕೆ ನೀಡ್ಬೋದು. ಅದನ್ನು ನಿರ್ಭೀಡೆಯಿಂದ, ನಿರ್ಭಯದಿಂದ ಅವ್ರಿಗೆ ಹೇಳ್ತೀನಿ. ನಿಮಗೇನಾದ್ರು ಮಾತಾಡೋದಿದ್ರೆ, ಹೇಳೋದಿದ್ರೆ, ಕೇಳೋದಿದ್ರೆ ನಿಮಗೂ ಹೇಳ್ತೀನಿ. ನೀವು ಜೊತೆಯಾಗಿ ಚರ್ಚೆ ಮಾಡಿ ಒಂದು ಸಂಪೂರ್ಣವಾದಂಥ ಸಮಸ್ಯೆಗೆ ಪರಿಹಾರ ನೀಡುವಂಥ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಣ. ನಾನು ಭಾಳಷ್ಟು ಹೋಗಲಿ ಮುಂದಿನ ದಿನ 2 ತಿಂಗಳು ಬಿಟ್ಟು 3 ತಿಂಗಳು ಬಿಟ್ಟು ನಮ್ಮ ಸೆಷನ್ ಆಗಸ್ಟ್ 11ನೇ ತಾರೀಕಿಗೆ ಚಾಲು ಆಗುತ್ತೆ. ನೀವು ಆಗಸ್ಟ್ 3, 4, 5 ಈ ಟೈಮಿಗೆ ಬಂದರೆ ನೀವು ಕೂತು ಮಾತಾಡಿ. ಒಂದು ದಿವಸದಲ್ಲಿ ಅದು ಚರ್ಚೆ ಮುಗಿಲಿಲ್ಲ, 1 ತಾಸಿನಾಗ ಮುಗಿಲಿಲ್ಲ, 2 ತಾಸಿನಾಗ ಮುಗಿಲಿಲ್ಲ ಅಂದರೆ ಮತ್ತೊಂದು ದಿವಸ ಅದನ್ನೇ ಮುಂದುವರಿಸಿ 7-8 ತಾರೀಕಿನ ಒಳಗಾಗಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯದರ್ಶಿಗಳಿಗೆ ನಮ್ಮ ಏನು ಟಿಪ್ಪಣಿ ಇರ್ತದೆ, ನಮ್ಮ ಮಾರ್ಗದರ್ಶನ ಇರ್ತದೆ, ಅದನ್ನು ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಒಂದು ಭಾಳಷ್ಟು ಸಂದರ್ಭದಲ್ಲಿ ತೊಂದರೆ ಬರ್ತದೆ. ಅದಕ್ಕೆ ಏನು ನಿಮ್ಮ ಉಪಹಾರ ಗೊತ್ತಿಲ್ಲ ನನಗೆ. ಅರ್ಹತೆ ಇಲ್ಲದೆ ಅಂದರೆ ಅರ್ಹತೆ ಇಲ್ಲದೆ ಅಂತಂದರೆ ಯಾವುದೋ ಗೊತ್ತಿಲ್ಲ. ಯಾಕಂದ್ರೆ ಮೊದಲಕ್ಕೆಲ್ಲ ನಾವು MA ಇದ್ದವ್ರನ್ನ ಲೆಕ್ಚರರ್ ಮಾಡ್ತಿದ್ವಿ. ಸೆಟ್ಟು ನೆಟ್ಟು ಬಂದಿದ್ದು ಈಗ. ಇಫ್ ದೋಸ್ lecturers were selected as guest lecturers or lecturers or any other thing, before that set net were made compulsory, then that condition cannot be just considered. ಅಂತ ನನಗೀಗ ನನ್ನ ಮೇಲ್ನೋಟಕ್ಕೆ ಇವರಿಗೇನೋ ಅಲ್ಲಿ ಹಿಡ್ಕೊಂಡು ನಿಂತಿದ್ರು ಅನ್ನೋದಕ್ಕೆ ನನ್ನ ಗಮನ ಆ ಕಡೆ ಹೋಯಿತು. ಅದಕ್ಕಾಗಿ ಅದನ್ನು ಪ್ರಸ್ತಾಪ ಮಾಡ್ತೀನಿ. ಇದು ನಿಮ್ಮೆಲ್ಲರಿಗೆ ಒಪ್ಪಿಗೆ ಆಗೋದಾದರೆ ಹನುಮಂತಗೌಡ್ರೆ, ನೀವು ಒಂದು 11 ಮಂದಿ, 15 ಮಂದಿ, 20 ಮಂದಿ ನಿಮ್ಮ ಸಂಘಟನೆಯೊಳಗೆ ಹೆಂಗೆ ನೀವು ಎಲ್ಲ ವರ್ಕ್ ಮಾಡಿದ್ದೀರಿ ಗೊತ್ತಲ್ಲ. ಅದು ಯಾರು ನಿಮ್ಮ ಎಕ್ಸ್ಪರ್ಟ್ಸು ನೀವು ಕರ್ಕೊಂಡ್ರಿ, ನಮ್ಮ ಕಾರ್ಯ ನಾ ಕಳಿಸ್ತೀನಿ. ಕೂತ್ಕೊಂಡು ಸಕಾರಾತ್ಮಕವಾಗಿ ನಾವು ಚರ್ಚೆಯನ್ನು ತಗೊಂಡು ಹೋಗಿ
ಅಧಿವೇಶನ ಸಂದರ್ಭದೊಳಗೆ ಇದಕ್ಕೆ ಒಂದು ಸ್ವರೂಪ ಪರಿಹಾರದ ರೂಪ ಕೊಡೋದಕ್ಕೆ ಏನು ಸಾಧ್ಯ ಅದು ಮಾಡೋದು. ಎಲ್ಲರಿಗೆ ಜನರಲ್ ಕೌನ್ಸಿಲಿಂಗ್ ಮಾಡಕ್ಕೆ ಆಡಳಿತ ಬರುತ್ತೆ. ಇದು ಕಾಯಮಾತಿಗೆ ಕಾನೂನು ಆಡಳಿತ ಬರುತ್ತೆ. ಯಥಾ ಪ್ರಕಾರ ಹಿಂದಿನ ಸರ್ಕಾರಗಳಿಂದ ಜನರಲ್ ಕೌನ್ಸಿಲಿಂಗ್ ಮಾಡ್ತಾರೆ, ಅದೇ ರೀತಿ ಜನರಲ್ ಕೌನ್ಸಿಲಿಂಗ್ ಇವರು ಒಂದೇ ಉದ್ದೇಶ, ಜನರಲ್ ಕೌನ್ಸಿಲಿಂಗ್ ಆಗುತ್ತೆ ಸರ್. ಯಾರ್ಯಾರು ಹೊರಗಡೆ ಹೋದ್ರೆ ಅವ್ರೆಲ್ಲರೂ ಕೂಡ ಮೆರಿಟ್ ಆದ ಮೇಲೆ ಯಾರು ಮೆರಿಟ್ ಇದ್ರೆ ಅವ್ರು ಹೊರಗಡೆ ಬರ್ತಾರೆ ಅಂತ ಇಷ್ಟೇ ಸಚಿವರು ಸಹ ಹೇಳಿದ್ರೆ ಮುಗಿತು. ನೀವೇನು ಹೇಳಿದ್ರಲ್ಲ ಒಂದು 7ನೇ ಅಥವಾ 8ನೇ ತಾರೀಕಿಗೆ ನಾವು ಒಂದು ಟೀಮ್ ಮಾಡಿಕೊಂಡು ಲಾಯರ್ ಕರ್ಕೊಂಡು ನಾವು ಬರ್ತೀವಿ ಸರ್. ನಮ್ಮ ಸಂಪರ್ಕದಲ್ಲಿ ಲಾಸ್ಟ್ ವಿನಂತಿ, ತಾವೇ ಆ ದಿನಾಂಕವನ್ನು ಮತ್ತು ಸ್ಥಳವನ್ನು ನಿಗದಿಪಡಿಸಿ ಆ ಸಮಯಕ್ಕೆ ನಾವೆಲ್ಲರೂ ಸರಿ ಸರ್. ಸಚಿವರಿಗೆ ಒಂದು ಮಾತಾಡಿ ನಾವು ಒಂದು ಈ ಜನರಲ್ ಕೌನ್ಸಿಲಿಂಗ್ ಮಾಡಪ್ಪ ಅಂತ ಹೇಳ್ಬೇಕು ಸರ್. ಕ್ವಾಲಿಫೈಡ್ ಅನ್ಕೊಂಡು ಅಂದರೆ ಅವರಿಗೆ ಬಂದು ಹೇಳ್ಬಿಟ್ಟು ಭೇದ ಭಾವ ಮಾಡದೆ ಸರ್ ಪ್ರಣಾಳಿಕೆಯಲ್ಲಿ ಇದ್ದಂಥ ಸೇವಾ ಸಕ್ರಮ ಅದಕ್ಕೆ ಚರ್ಚೆ ಮಾಡಿ ಸೇವಾ ಸಕ್ರಮಕ್ಕೆ ಕರೆದಿದ್ದೀವಿ ಅವರಲ್ಲಿ ಏನು ಮಾಡಬೇಕು ಮತ್ತು ಕೌಂಟ್ಲಿಂಗ್ ಈ ಸದ್ದ ಅದನ್ನು ಮಾಡಿರಿ, ಸದ್ದು ಮಾಡಿರಿ 7-8ಕ್ಕೆ ಜನರಲ್ ಕೌನ್ಸಿಲಿಂಗ್ ಮಾಡಿಸ್ಬೇಕು. ಯಾವ ಕೌನ್ಸಿಲಿಂಗು ಆಗಬಾರ್ದು. ನಿಮ್ಮ ಸಲಹೆ ಯಾಕಂದ್ರೆ ಕಾನೂನು ತೊಡಕ್ ಅಂತ ಹೇಳ್ಯಾರ ಸರ್. ಆ ಕಾನೂನು ತೊಡಕ್ ಕ್ಲಿಯರ್ ಆಗೋ ಮಟ್ಟ ನಮ್ಗೆ ಯಾವ ಕೌನ್ಸಿಲಿಂಗು ಬೇಡ. ನಿಮ್ಮ ಸಲಹೆ ಬಂದ ನಂತರ ನಿಮ್ಮ ಕೌನ್ಸಿಲಿಂಗ್ ಒಂದೊಂದು ಎಲ್ಲ ಕಡೆ ಇಲ್ಲ ಇಲ್ಲ ಮೇಡಮ್ ಅವರೇ, ನಾವು ಯಾವ ಸ್ಥಳಕ್ಕೆ ಬಂದಿದ್ದು ಆಗಲೇ ಹೇಳಿದ್ರು. ಇದು ಕೇಸ್ ಪಟಲ್ಗಳನ್ನೆಲ್ಲ ಇಲ್ಲಿ ಗದಗನೆಲ್ಲ ಸಾರಿ ಸಾಹಿತ್ಯನೆಲ್ಲ ಕೇಸ್ ಪಟಲ್ರು ಅಂತಂದು ಯಾಕೆ ಮತ್ತೆ ರಾಜಕೀಯ ಕಟ್ಟಕ್ಕೆ ದೃಷ್ಟಿ ಕಳಿಸ್ಬಾರ್ದೆ. ಆ ಶಕ್ತಿ ಹೋರಾಟ ಶಕ್ತಿ ಇದಕ್ಕೆ ಇಲ್ಲಿ ಬಂದು ಕುಂತಿದ್ದೀವಿ. ಇಲ್ಲಿ ಕುಂತವ್ರಿಗೆ ಒಂದು ನ್ಯಾಯ ಕೊಡ್ಕೊಂಡು ಹೋಗಿವಿ ಸರ್. ನಿಮಗೂ ಹೇಳ್ತೀನಿ ಸರ್, ದಯಮಾಡಿ ನ್ಯಾಯ ಒದಗಿಸಲೇಬೇಕು. ಒದಗಿಸಿಲ್ಲ ನಿಮ್ಮ ಕಚೇರಿ ಮುಂದೆ 24 ಪ್ರಯತ್ನ ಮಾಡ್ತೀವಿ ಅಲ್ಲ ಸರ್. ಇವೆಲ್ಲ ಕಾರ್ಮಿಕ ಯೂನಿಯನ್ನವ್ರು ಮಾತಾಡ್ದಂಗೆ ನೀವು ಮಾತಾಡಿದ್ದೀರಿ. ನೀವು ಹಂಗೆ ಮಾತಾಡಿದ್ರೆ ನಾವು ಹಂಗೆ ಮಾತಾಡ್ತೀವಿ. ನೋಡಿ ಹೇಳ್ರಿ, ನೀವು ಸಿಚುವೇಶನ್ ಹಿಂಗೆ ಕ್ರಿಯೇಟ್ ಮಾಡಬೇಕು. ನಾನು RDPR ಮಂತ್ರಿ ಇದ್ದಾಗ 35,000 ಪಂಚಾಯಿತಿಯ ನೌಕರರನ್ನು ಕಾಯಂ ಮಾಡಿದ್ರು, ಸರ್ಕಾರಿ ಮಾಡಿ. ಒಂದು ಸ್ಟ್ರೈಕ್ ಇದ್ದಿದ್ದಿಲ್ಲ. ಅವರು ಕೋರ್ಟಿಂದ ನಮಗೆ ಡೈರೆಕ್ಷನ್ ಇರಲಿಲ್ಲ. ವಿರೋಧ ಪಕ್ಷದವ್ರು ಯಾರು ಇವ್ರನ್ನ ತಗೋರಿ ಅಂತಿದ್ದಿಲ್ಲ. ಆದರೆ ಆ ನಿರ್ಣಯ ಸರಾಗಾಗುವಂಗೆ ಮಾಡಿದ್ವಿ. ಹಂಗೆ ನೀವು ಬುದ್ಧಿವಂತರು, ನೀವು ಅದಕ್ಕೆ ಬುದ್ಧಿವಂತಿಕೆಯಿಂದ ಮಾಡಿರಿ. ಧನ್ಯವಾದ ಎಲ್ಲರ ಪರವಾಗಿ